ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಯೂಸ್ ಆಗುತ್ತೆ ನನಗೆ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಅಮ್ಮ ತೀರೋದ್ಮೇಲೆ ಇವತ್ತಿಗೆ 25 ದಿವಸ ಆಯಿತು ಅಮ್ಮ ತೀರೋಗಿ. ಇವಾಗ ಕ್ಯಾಮ್ರಾ ಮುಂದೆ ಬಂದಿದ್ದೀನಿ. ಇವಾಗೂ ನನಗೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋಕ್ಕೆ ಒಂಥರ ಮುಜುಗರ ಆಗ್ತದೆ. ಏನೋ ಫಸ್ಟ್ ಟೈಮ್ ಮಾತಾಡ್ದಂಗೆ ಫೀಲಿಂಗ್ ಆಗ್ತದೆ. ಅದಿರುತ್ತೆ, ಆ ನೋವೆಲ್ಲ ನಮಗೆ ಗೊತ್ತು ಏನು ಎತ್ತ ಅಂತ ಹೇಳ್ಬಿಟ್ಟು. ಇವತ್ತು ನಾನು ಎಲ್ಲೋ ಒಂದು ಫಂಕ್ಷನ್ ಇತ್ತು, ಆ ಫಂಕ್ಷನ್ಗೆ ಹೋಗ್ತಾಯಿದ್ದೀನಿ. ಏನು ನೋಡಿ, ನಾನು ಈ ಥರ ರೆಡಿ ಆಗಿದ್ದೀನಿ. ನನ್ನ ಔಟ್ಫಿಟ್ ನೋಡಿ ಈ ಥರ ಇದೆ. ಸ್ಯಾರಿ ಕಟ್ಕೊಂಡಿದ್ದೀನಿ, ವಾಲೆ ವೈಟ್ ಕಲರು. ಇದು ಮುತ್ತಿಂದು ಸರ ಒಂದು ಹಾಕ್ಕೊಂಡಿದ್ದೀನಿ ಅಷ್ಟೇ. ಈ ಥರನೇ ರೆಡಿಯಾಗಿದ್ದೀನಿ. ಸ್ವಲ್ಪ ನನಗೆ ಒಂಥರ ಏನೋ ಅಮ್ಮ ಸಡನ್ಲಿ ಬಿಟ್ಟೋಗಿರೋದಕ್ಕೆ ಸ್ವಲ್ಪ ಇದಾಗಿದೆ. ಏನು ಮಾಡೋಕ್ಕಾಗಲ್ಲ, ಹೋಗಿದ್ದಾರೆ, ಚೆನ್ನಾಗಿರಲಿ ಅವರು ಅಂತ ಕೇಳ್ತಾ ಎಲ್ಲಿ ಯಾವ ಫಂಕ್ಷನ್ಗೆ ಏನು ಅಂತ ಹೇಳ್ಬಿಟ್ಟು ನಿಮಗೆ ನೋಡಿಸ್ತೀನಿ. ನಮ್ಮ ಯಜಮಾನ್ರವ್ರ ಅಕ್ಕ ಅವರು ಮನೆ ಕಟ್ಟಿದ್ದಾರೆ, ಅದಕ್ಕೆ ಮನೆ ಗೃಹಪ್ರವೇಶನ್ಗೆ ಹೋಗ್ತಾಯಿದ್ದೀನಿ. ಅಲ್ಲಿ ಎಷ್ಟು ಆಗುತ್ತೋ ಅಷ್ಟು ವೀಡಿಯೋ ಮಾಡಿ ನಿಮಗೆ ನೋಡಿಸ್ತೀನಿ. ಯಾರೆಲ್ಲ ಏನಪ್ಪ ಅಂದರೆ ಯಾರನ್ನ ಇವಾಗ ಮನೆ ಕಟ್ಟೋದಿರ ಹೊಸ್ದಾಗಿ ಅನ್ನೋರೆಲ್ಲನೂ ಅದನ್ನು ನೋಡಿಬಿಟ್ಟು ನಿಮಗೆ ಒಂದು ಪ್ಲ್ಯಾನಿಂಗ್ ಸಿಗ್ಬೋದು. ನೋಡೋಣ, ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ ತೆಗೆದು ನಿಮಗೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಬನ್ನಿ ಹೋಗೋಣ. ಯಾರ್ಯಾರು ಹೋಗ್ತಾಯಿದ್ದೀವಿ ಅಂದರೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ. ನಾನು ನಮ್ಮ ಮನೆಯವರು ಹೋಗ್ತಾ ಇರೋದು ಗಾಡಿಯಲ್ಲಿ. ಎಲ್ಲಪ್ಪ ಮನೆ ಗೃಹಪ್ರವೇಶ ಅಂದರೆ ಜಮಕೋಟೆ ಹತ್ರ ಸುಲ್ಬೆಲ್ಲಿ ರೋಡಲ್ಲಿ ಹೋಗಬೇಕು. ಜಮಕೋಟೆ ಹೋಗ್ತಾಯಿದ್ದೀವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಫ್ರೆಂಡ್ಸ್. ಇವಾಗ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್, ನಾನು ನಮ್ಮ ಮನೆಯವರು ಹೋಗ್ತಾಯಿದ್ದೀವಿ. ಅಲ್ಲಿ ಪೊಲೀಸ್ ಅವ್ರು ಇರ್ತಾರೆ ಅಂತ ಹೆಲ್ಮೆಟ್ ಹಾಕ್ಕೊಂಡಿದ್ದಾರೆ. ನಾನು ಕೊಡು ಅಂದರೆ ಕೊಟ್ಟಿಲ್ಲ ನಮ್ಮ ಮನೆಯವರು, ಅದಕ್ಕೆ ಅವರೇನೇನೆ ಹಾಕ್ಕೊಂಡು ಹೋಗ್ತಾಯಿದ್ದಾರೆ. ನಾವು ಸೂಲ್ಬೆಲ್ಲಿ ಕಡೆ ಹೋಗಿಲ್ಲ ಫ್ರೆಂಡ್ಸ್, ನಾವು ಈ ಕಡೆ ಹೋದ್ವಿ. ಸೂಲ್ಬೆಲ್ಲಿ ಕಡೆ ಹೋದರೆ ದೂರ ಆಗುತ್ತೆ ಅಂತ. ಆಮೇಲೆ ಪೆಟ್ರೋಲ್ ಇದ್ದಿಲ್ಲ, ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊತಿದ್ದಾರೆ ನಮ್ಮ ಮನೆಯವರು. ಅಲ್ಲಿಬ್ಬರು ಹುಡುಗರು ಇದ್ದಾರಲ್ಲ, ನಾನು ವೀಡಿಯೋ ಮಾಡ್ತಾಯಿದ್ರೆ ಅಕ್ಕ ಏನು ಮಾಡ್ತಾಯಿದ್ದೀಯಾ ಅಂತ ಕೇಳಿದ್ರು. ನಾನು ಇದ್ಕೊಂಡು ಏನೂ ಇಲ್ಲಪ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ ಅಂತ ಹೇಳಿದೆ. ಚೆನ್ನಾಗಿ ಬಿದ್ದಿದ್ದೀವಕ್ಕ ಅಂತಂದರು. ಹ್ಞೂ ಅಂತ ಹೇಳಿದೆ. ಆಮೇಲೆ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಹಂಗೆ ಹೋಗ್ತಾಯಿದ್ದೀವಿ. ನಮ್ಮ ಮನೆಯವ್ರನ್ನ ನೋಡು ಅಂದರೆ ಆ ಕಡೆ ಈ ಕಡೆ ನೋಡ್ತಾ ಇದ್ದಾರೆ. ಈ ಕಡೆ ನೋಡು ಅಂತ ಹೇಳಿದ್ರೆ ಅಂದರೆ ಸ್ವಲ್ಪ ಹೋಗೋವಾಗ ಸ್ವಲ್ಪ ದೂರನೇ ಆಗೋಯ್ತು ಫ್ರೆಂಡ್ಸ್. ನಾನು ನಮ್ಮ ಮನೆಯವರು ಇನ್ನೊಬ್ಬರು ಬಂದಿದ್ದರು. ಇನ್ನೊಬ್ರು ಅಂದರೆ ನಮ್ಮ ಯಜಮಾನ್ರವ್ರು ದೊಡ್ಡಪ್ಪನವ್ರ ಮಗ ಬಂದಿದ್ದರು. 3 ಜನನೂ ಹೋಗ್ತಾಯಿದ್ದೀವಿ. ಆಯಣ್ಣನೂ ಗಾಡಿ ಎತ್ಕೊಂಬಂದಿತ್ತು. ಆಮೇಲೆ ನನಗೆ ಆಗಬೇಕಾಗಿರೋದವರು ಭಾವ ಅಂತ. ನಾನು ಭಾವ ಅಂತ ಕೂಗಲ್ಲ, ನೀವು ನೋಡ್ತಾ ಇರ್ಬೋದು ನೋಡಿ, ಆಯಣ್ಣನೇ ಅಣ್ಣ ಅಂತಲೇ ನಾನು ಕೂಗೋದು. ಆಮೇಲೆ ಅಕ್ಕ ಬಂದಿಲ್ಲ ಅಂತ ಕೇಳಿದೆ, ಇಲ್ಲ ಅಂತ ಹೇಳಿದ್ರು ಅವರು. ಆಮೇಲೆ ಹಂಗೆ ಮಾತಾಡಿಸ್ಕೊಂಡು ಹೋಗ್ತಾಯಿದ್ವಿ. ಅಂದರೆ ಫ್ರೆಂಡ್ಸ್, ನನಗೆ ತುಂಬ ಸುಸ್ತಾಗ್ತಾಯಿತ್ತು. ನಾನು ಬರಲ್ಲ, ನನಗೆ ಇಷ್ಟ ಇಲ್ಲ, ಹೋಗು ಅಂತ ಹೇಳಿದ್ರೆ ನಮ್ಮ ಮನೆಯವರು ಇಲ್ಲ, ನಿನಗೆ ಜಾಗ ಬಿಟ್ಟಂಗೆ ನೀನು ಅದೇ ಇದರಲ್ಲಿರ್ತೀಯ, ಅಮ್ಮಂದೇ ಯೋಚನೆ ಮಾಡ್ತೀನಿ ನೀನು ಜಾಸ್ತಿ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಕರ್ಕೊಂಡು ಹೋದ್ರು. ನಾನು ತುಂಬ ಹೊತ್ತು ರೆಡಿನೇ ಆಗಿದ್ದಿಲ್ಲ, ಆದ್ರೂ ಬಾಬಾ ಅಂತ ಕರ್ಕೊಂಡೋದ್ರು. ಇಲ್ಲಿ ನೋಡಿದ್ರೆ ಮಾವಿನ ಗಿಡಗಳಿತ್ತು ರೋಡ್ ಸೈಡು. ತುಂಬ ಚಿಗುರು ಚೆನ್ನಾಗಿತ್ತು. ಚಿಗುರು ಬಂದು ಹೂವು ಎಲ್ಲ ಕಚ್ಚಿದೆ. ಇನ್ನು 2 ದಿವಸ ಹೋದರೆ ಮಾವಿನಕಾಯಿ ಸೀಸನ್ನು ಬರುತ್ತೆ ಫ್ರೆಂಡ್ಸ್. ಅದಕ್ಕೆ ಚಿಕ್ಕದಾಗಿ ಕ್ಲಿಪ್ಪಿಂಗ್ ತಗೊಂಡೆ. ಅಲ್ಲಿ ದಾರಿಯಲ್ಲಿ ರೋಡ್ ಸೈಡಲ್ಲಿ ಚೆನ್ನಾಗಿತ್ತು ನೋಡೋಕ್ಕಂತೂ. ಅಂದರೆ ಎಲೆ ಎಲ್ಲ ಉದುರೋಗ್ಬಿಟ್ಟಿತ್ತು. ತುಂಬ ಚೆನ್ನಾಗಿ ಇತ್ತು ರಸ್ತೆ ಕಡೆ. ಇವಾಗ ಬಂದ್ವಿ. ಬಂದಮೇಲೆ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹಂಗೆ ಚಿಕ್ಕದಾಗಿ ವೀಡಿಯೋ ಮಾಡ್ಕೊಂಡು ಹೋದೆ. ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿದ್ರು, ಅಂದರೆ ನಮ್ಮ ಅಕ್ಕನೇ ಹಾಕಿರೋದು. ಅದಕ್ಕೆ ಅದನ್ನೆಲ್ಲ ನೋಡಿಕೊಂಡು ನಾವು ಹೋದ್ವಿ. ಹೋಗಿದ್ಮೇಲೆ ನೋಡಿ, ಈ ಹುಡುಗನೇ ಮನೆ ಕಟ್ಟಿಸಿರೋದು. ಇವ್ರ ತಮ್ಮ ಏನೋ ಹಿಂಗೆ ಆಕ್ಸಿಡೆಂಟ್ ಆಗಿ ತೀರೋದ್ರು. ಅದಕ್ಕೆ ಪಾಪ ಅವನು ಪೊಲೀಸು ಒಬ್ಬನೇ ನೋಡಿ ಈ ಥರ ಚೆನ್ನಾಗಿ ಮನೆಯೆಲ್ಲ ಮಾತ್ರ ಸಖತ್ತಾಗಿ ಕಟ್ಟಿಸಿದ್ದಾನೆ.
ಅಮ್ಮನೂ ಮಗ ಇಬ್ಬರೇ ಇರೋದು. ಬಂದು ಹೆಂಡ್ತಿ ಚೆನ್ನಾಗಿ ಜೀವನ ಮಾಡ್ತಾಳೆ. ಚಿಕ್ಕದಾಗಿದ್ರೂ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಮನೆ ಮಾತ್ರ. ಇದು ದೇವ್ರ ರೂಮು ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಟ್ಸಿದ್ದಾನೆ. ಇಲ್ಲಿ ದೇವ್ರಿಗೆ ಅಲಂಕಾರ ಮಾಡಿರೋದೆಲ್ಲ ಚೆನ್ನಾಗಿದೆ. ಆ ದೇವ್ರ ಹಿಂದೆ ಒಂದು ರೂಮ್ ಇದೆ, ಅದು ನೋಡ್ಸೋಕ್ಕಾಗಲ್ಲ ಯಾಕಂದರೆ ದೇವ್ರನ್ನ ಕೂರಿಸ್ಬಿಟ್ಟಿದ್ದಾರಲ್ಲ, ಅದಕ್ಕೆ ಈ ಕಡೆ ಬಂದರೆ ಅಡುಗೆ ರೂಮ್. ಇದು ಚೆನ್ನಾಗಿ ಅವನು ಪ್ಲ್ಯಾನ್ ಹಾಕಿ ಕಟ್ಸಿರೋದಕ್ಕೆ ತುಂಬ ನನಗೆ ಖುಷಿ ಆಯಿತು. ನೋಡಿ ಈ ಥರ ಇದೆ. ದೇವ್ರನ್ನೆಲ್ಲ ಅಲಂಕಾರ ಎಲ್ಲ ಮಾಡಿ ಎಲ್ಲ ಕೂರಿಸಿದ್ದಾರೆ ಇಲ್ಲಿ ಅಡುಗೆ ರೂಮಲ್ಲಿ. ಆಮೇಲೆ ಕಬೋರ್ಡ್ಸು ಎಲ್ಲ ಮಾಡಿಸಿದ್ದಾನೆ. ಚಿಕ್ಕದಾಗಿದ್ರೂ ಚೊಕ್ಕವಾಗಿದೆ. ಅಂದರೆ ತುಂಬ ಕನಸಿತ್ತು ಫ್ರೆಂಡ್ಸ್ ಅವ್ರಿಗೆ ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ತುಂಬ ಕನಸಿತ್ತು. ನೋಡಿ ಇವರೆಲ್ಲನೂ ನಮ್ಮ ಫ್ಯಾಮಿಲಿನೇ. ಇವರೆಲ್ಲನೂ ಅಂದರೆ ನಾನೇ ಅಂದರೆ ಹೋಗಿದ್ದು ಫಸ್ಟ್ ಅಂದರೆ. ಆಮೇಲೆ ಹಂಗೆ ಮಾತಾಡಿಕೊಂಡು ಇದು ರೂಮಲ್ಲಿ ಈ ಥರ ಕಬೋರ್ಡ್ ಮಾಡಿಸಿದ್ದಾನೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾನೆ ಅಂದರೆ ಅಪ್ಪ ಇಲ್ಲ, ಅಮ್ಮ ಮಾತ್ರ ಇದ್ದಾರೆ. ಆಮೇಲೆ ಮೊನ್ನೆ 1 ವರ್ಷ ಆಯಿತು ಅವ್ರ ತಮ್ಮ ತೀರೋಗಿ. ಆಕ್ಸಿಡೆಂಟಲ್ಲೇ ಅವ್ರ ತಮ್ಮ ಹೊರ್ಟೋದ. ಅವನು ಪೊಲೀಸು ಆಗಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದ, ಅದು ನೆರವೇರಿಲ್ಲ ಪಾಪ, ಹೋಗ್ಬಿಟ್ಟ. ಆದ್ರೂ ಇವನೊಬ್ಬನೇ ಈ ಥರ ಕಷ್ಟ ಬಿದ್ದು ಪೊಲೀಸ್ ಕೆಲಸ ಸಿಕ್ಕಿ ಕಷ್ಟ ಬಿದ್ದು ಓದ್ಕೊಂಡು ಈ ಥರ ಅಪ್ಪ ಇಲ್ಲ ಅಂದ್ರೂ ಈ ಥರ ಚೆನ್ನಾಗಿ ಬೆಳೆದಿದ್ದಾರೆ ಅಂದರೆ ಅವ್ರಿಗೆ ಖುಷಿ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನಾವು ಮೇಲೆ ಹೋದ್ವಿ. ಆಮೇಲೆ ನಮ್ಮ ಅಣ್ಣವ್ರ ಮಗಳು ನೋಡಿ ಅಂತ ಹೇಳ್ತಾಯಿದ್ಲು, ಯೂಟ್ಯೂಬಲ್ಲಿ ಹಾಕ್ತೀನಿ ಅಂತ ಹೇಳಿದ್ದಕ್ಕೆ. ಆಮೇಲೆ ಅಟ್ಯಾಚ್ ಬಾತ್ರೂಮ್. ಇದು ಬಾಡಿಗೆ ಮನೆಗೆ 2 ಫ್ಲೋರ್ ಕಟ್ಟಬೇಕು ಅಂತ ಅವ್ರು ಪ್ಲ್ಯಾನ್ ಹಾಕಿದ್ದು, ಆದರೆ ತಮ್ಮ ತೀರ್ಕೊಂಡ ಅಂತ ಹೇಳ್ಬಿಟ್ಟು ಅವ್ನು ತಲೆ ಈ ಥರ ಓಡಿಸಿದ್ದಾನೆ. ಒಂದು ಅಡುಗೆ ರೂಮು, ಒಂದು ಹಾಲ್ ಮಾಡ್ಕೊಂಡಿದ್ದಾರೆ. ಅದು ಬಾಡಿಗೆಗೇನೋ ಕೊಟ್ಟಿದ್ದಾರಂತೆ. ಇದು ಮನೆ ಗೃಹಪ್ರವೇಶ ಆದಮೇಲೆ ಬರ್ತಾರೆ ಅಂತ ಹೇಳಿದ್ರು. ಹೌದಾ ಅಂತ ಹೇಳ್ಬಿಟ್ಟು ನೋಡಿಕೊಂಡು ನಾವು ಹಂಗೆ ನಾನು ಕ್ಲಿಪ್ಪಿಂಗ್ ತಗೊಳ್ತಾ ಇದ್ದೆ. ಆಮೇಲೆ ನೋಡಿ ಬಟ್ಟೆ ಒಗೆಯೋ ಕಲ್ಲು ಎಲ್ಲ ಚೆನ್ನಾಗಿ ಮಾಡಿಸಿದ್ದಾನೆ. ನೋಡಿ ಈ ಥರ ತೋಟದಲ್ಲೇ ಅವರು ಮನೆ ಕಟ್ಕೊಂಡಿದ್ದಾರೆ, ಅವ್ರ ಜಾಗದಲ್ಲೇ. ಅಂದರೆ ಅಪ್ಪ ಇಲ್ಲ ಅಂದ್ರೂ ಇಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅಂದರೆ ಗ್ರೇಟ್ ಫ್ರೆಂಡ್ಸ್. ನೋಡಿ ಇವರೆಲ್ಲನೂ ನಮ್ಮ ಅಣ್ಣ ತಮ್ಮಂದರು ಇದ್ದಾರಲ್ಲ, ಅವರು ಫ್ಯಾಮ್ಲಿನೇ. ನೋಡಿ ಅಲ್ಲೇ ಆಯ್ ಮಾಡ್ತಿದ್ದಾಳಲ್ಲ, ಅವಳೇ ನಮ್ಮ ನಾದಿನಿ, ನಮ್ಮ ಯಜಮಾನ್ರವ್ರ ತಂಗಿ. ನೋಡಿ ಇಲ್ಲಿ ನೋಡ್ಬೋದು. ಬನ್ನಿ ವಿಡಿಯೋ ಮಾಡ್ಕೋತೀನಿ, ಹಂಗೆ ಸೆಲ್ಫಿ ತಗೊಳ್ಳೋಣ ಅಂದೆ. ಇದು ನಮ್ಮ ಯಜಮಾನ್ರವ್ರ ಅಕ್ಕ, ಇವರು ಅವ್ರ ಅಣ್ಣನ ಮಗಳು. ನೋಡಿ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾರೆ. ನಾನು ಈ ಥರ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅವರೆಲ್ಲನೂ. ಇನ್ನು ನೋಡ್ಬೋದು ಊಟ ಹಾಕಿದ್ದಾರೆ. ಒಬ್ಬರು ತುಪ್ಪ ಹಾಕ್ತೀನಿ ಅಂದರು. ನಾನು ತುಪ್ಪನೇ ತಿನ್ನಲ್ಲ ಫ್ರೆಂಡ್ಸ್. ಚೆನ್ನಾಗಿತ್ತು ಊಟ ಅಲ್ಲ, ಅಂದರೆ ನನಗೆ ಹುಷಾರಿಲ್ಲ ಅಲ್ಲ, ಅದಕ್ಕೆ ನಾನು ತಿಂದಿಲ್ಲ. ಇದು ನಮ್ಮ ಯಜಮಾನ್ರವರ ದೊಡ್ಡಪ್ಪನ ಮಕ್ಕಳು, ಮೊಮ್ಮಕ್ಕಳು ಇವರೆಲ್ಲ. ನನ್ನನ್ನು ವೀಡಿಯೋ ಆವಾಗಲೇ ನನ್ನ ತಂಗಿ ಅಂದ್ರಲ್ಲ, ಅವ್ರ ಮಗಳು. ಅದು ಇನ್ನು 1.5 ವರ್ಷ ಆಗಿದೆ ಪಾಪ ಮಗುಗೆ ಅದು. ಆಮೇಲೆ ಹಂಗೆ ಊಟ ಮಾಡ್ಕೊಂಬಂದು ಆವಾಗಲೇ ಜನ ಇದ್ದರು ಅಂತ ಹೇಳ್ಬಿಟ್ಟು ನಾನು ತಗೊಂಡಿಲ್ಲ ವೀಡಿಯೋ. ಇವಾಗೆಲ್ಲ ತಗೊಂಡು ಇರು ಅಂತ ಹೇಳಿದ್ರು ಫ್ರೆಂಡ್ಸ್. ನಾನು ಹೋಗಬೇಕು, ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ನಾನು ಬಂದುಬಿಟ್ಟೆ. ನನಗೆ ಅಲ್ಲಿ ಇರೋಕ್ಕೆ ಆಗಿಲ್ಲ ಫ್ರೆಂಡ್ಸ್. ನಮ್ಮಮ್ಮ ಜ್ಞಾನ ಬಂದುಬಿಟ್ರು, ತುಂಬ ಬೇಜಾರಾಗೋಯಿತು. ಸರಿ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾಯಿದ್ದೀನಿ. ಅಂದರೆ ಸುಸ್ತಾಗ್ತಾಯಿತ್ತು ಫ್ರೆಂಡ್ಸ್, ತುಂಬ ಸುಸ್ತು ಅಂದರೆ ಸುಸ್ತು. ನನಗೆ ಅಲ್ಲಿರೋಕ್ಕೆ ಆಗಿಲ್ಲ. ಏನೋ ಒಂಥರ ಏನಾಗಿದೆ ಅಂತಲೇ ನನಗೆ ಗೊತ್ತಿಲ್ಲ. ಸುಮ್ಮನೆ ಇನ್ಯಾಕೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಸರಿ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ನಾವು ಬೇಗನೆ ಬಂದುಬಿಟ್ರಿ. ಅವರು ಇರು ಅಂತ ಎಷ್ಟು ಹೇಳಿದ್ರು. ಅಂದರೆ ನನಗೆ ಇರೋಕ್ಕೆ ಆಗಿಲ್ಲ ಫ್ರೆಂಡ್ಸ್. ಆಮೇಲೆ ಹಂಗೆ ಬರ್ತಾ ಚಿಕ್ಕದಾಗಿ ಕ್ಲಿಪ್ಪಿಂಗ್ ತೊಗೊಂಡೆ. ಇಲ್ಲಿ ನೋಡ್ಬೋದು ಉಪ್ಪರಳ್ಳಿಯಲ್ಲಿ ಕಾಟರಮ್ಮ ದೇವಸ್ಥಾನ ಇದೆಯಲ್ಲ, ಅದನ್ನು ನೋಡಿಕೊಂಡು ನಾವು ಬರ್ತಾಯಿದ್ದೀವಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.